ಮಂಡೇ ಮಾರ್ನಿಂಗ್ ನೈಟು ಸ್ವಲ್ಪ ಸೆಕೆ ಇದ್ದಿದ್ದರಿಂದ ಎಲ್ಲರೂ ಟಿ ವಿನ ನೋಡಿಕೊಂಡು ಚಾಪೆ ಹಾಸ್ಕೊಟ್ಟು ಕೆಳಗಡೆನೇ ಮಲ್ಕೊಂಡಿದ್ರು. ಬಿಗ್ ಬಾಸಲ್ಲಿ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಂತ ನೋಡಿಕೊಂಡು ಎಲ್ಲರೂ ಕೆಳಗಡೆ ಮಲ್ಕೊಂಡಿದ್ರು. ಸೊ ಬೆಳಗ್ಗೆ ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿನೀರು ಮತ್ತು ಟೀನ ಇಟ್ಕೊಟ್ಟೆ. ಅದೆಲ್ಲ ಆದಮೇಲೆ ತಿಂಡಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಒಂದು ಚಿಕ್ಕ ಕುಂಬಳಕಾಯಿ ತಂದಿದ್ರು, ಸೊ ಅದನ್ನು ಮಾಡ್ತಾಯಿದ್ದೀನಿ. ನಮ್ಮ ಅತ್ತಿಗೆಗೆ ಕುಂಬಳಕಾಯಿ ಪಲ್ಯ ಕೊಡೋ ಹಾಗಿಲ್ಲ, ಶೀತದ ಐಟಮ್ಸ್ ಅವ್ರು ಏನೂ ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯನ ಮಾಡಿಕೊಟ್ಬಿಟ್ಟು ನಮಗೆಲ್ಲ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿ ನಾನೇ ಹೊತ್ಕೊಂಡಿದ್ದೆ, ಬಟ್ ಲಾಸ್ಟಲ್ಲಿ ನಾನು ಒಂದು ಮೊರಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೆ. ಹೊತ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಅದು ಲಾಸ್ಟಲ್ಲಿ ಎಲ್ಲ ಅಂಟ್ಕೊಬಿಟ್ಟಿತ್ತು, ಎಲ್ಲ ಕಿತ್ತೋಯ್ತು ಚಪಾತಿ ಎಲ್ಲ. ಸೊ ಹಾಗಾಗಿ ಗಾನು ಸ್ವಲ್ಪ ಹೊತ್ಕೊಡ್ತಾ ಇದ್ಲು, ಮತ್ತು ಸುನಿನೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನಾವು ಒಬ್ಬೊಬ್ಬರೇ ಇದ್ದಾಗ ನಾನು ಒಬ್ಬಳೇ ಮಾಡ್ಕೋಬೋದು, ಬಟ್ ಜನ ಇದ್ದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಕೇಳೋದೇನು ಬೇಕಾಗಿಲ್ಲ, ಅವರೇ ಮಾಡಿಕೊಡ್ತಾರೆ. ಸೊ ತಿಂಡಿ ಎಲ್ಲ